ಬೈಕ್ಗೆ ಹಿಂಬದಿಯಿಂದ ಲಾರಿ ಗುದ್ದಿದ ಪರಿಣಾಮ ಬೈಕ್ ಸವಾರ ಮೃತಪಟ್ಟಿರುವ ಘಟನೆ ನಾಗರಭಾವಿಯ ಮಲೆ ಮಹದೇಶ್ವರ ದೇವಸ್ಥಾನದ ಬಳಿ ನಡೆದಿದೆ. ಪ್ರಕಾಶ್ ಎಂಡಿ ಮೃತ ಯುವಕ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತುಮರಿ ಮೂಲದ ಪ್ರಕಾಶ್ ಖಾಸಗಿ ಗೋಲ್ಡ್ ಲೋನ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಪರಿಚಯಸ್ಥರ ಮಗುವಿನ ಬರ್ತ್ಡೇಗೆ ಹೋಗಿದ್ದ ಪ್ರಕಾಶ್ ಹಾಗೂ ಆತನ ಸ್ನೇಹಿತ ಬೈಕ್ನಲ್ಲಿ ವಾಪಸ್ ಬರುವಾಗ ಹಿಂದೆಯಿಂದ ಬಂದ ಲಾರಿ ಬೈಕ್ಗೆ ಗುದ್ದಿದೆ. ಅಪಘಾತದಲ್ಲಿ ಪ್ರಕಾಶ್ಗೆ ಗಂಭೀರವಾಗಿ ಗಾಯವಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಜ್ಞಾನಭಾರತಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕಾಶ್ನನ್ನ ಕಳೆದುಕೊಂಡು ಕುಟುಂಬವನ್ನ ಭೇಟಿ ಮಾಡಿದ್ದ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಾಂತ್ವನ ಹೇಳಿದ್ರು. ಜನವರಿ 6ಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ದೇವರಾಜು ಅರಸು ಅವರ ದಾಖಲೆಯನ್ನ ಸರಿಗಟ್ಟಲಿದ್ದಾರೆ. ಈ ಮೂಲಕ ರಾಜ್ಯದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನೂತನ ದಾಖಲೆ ಸಿದ್ದರಾಮಯ್ಯ ಹೆಸರಿಗೆ ಸೇರ್ಪಡೆಯಾಗಲಿದೆ. ಇದೇ ಖುಷಿಯಲ್ಲಿ ಸಿಎಂ ಬೆಂಬಲಿತ ಯುವ ಅಹಿಂದ ಒಕ್ಕೂಟದ ನಾಯಕರು ನಾಟಿ ಕೋಳಿ ಔತಣ ವ್ಯವಸ್ಥೆ ಮಾಡಿದ್ದಾರೆ. ನೆಲಮಂಗಲ ಭಕ್ತನ ಪಾಳ್ಯದಲ್ಲಿ ನಾಟಿ ಕೋಳಿ ಔತಣ ಕೂಟಕ್ಕೆ ವ್ಯವಸ್ಥೆ ನಡೆದಿದ್ದು ಸಿಎಂ ಸಿದ್ದರಾಮಯ್ಯರಿಗೂ ಆಹ್ವಾನ ನೀಡಲಾಗಿದೆ. ಸುಮಾರು 10,000 ಜನರಿಗಾಗಿ ನಾಟಿ ಕೋಳಿಯ ಭರ್ಜರಿ ಬಾಡೂಟ ಆಯೋಜನೆ ಮಾಡಲಾಗಿದೆ. ಟ್ಯಾಕ್ಸ್ ವಂಚನೆ ಆರೋಪದಡಿ ಬೆಂಗಳೂರಿನಲ್ಲಿ 5.5 ಕೋಟಿ ರೂಪಾಯಿ ಮೌಲ್ಯದ ಬೆಂಟ್ಲಿ ಕಾರನ್ನ ಸೀಸ್ ಮಾಡಲಾಗಿದೆ. ಕೋರಮಂಗಲದ ಆರ್ಟಿಒ ಅಧಿಕಾರಿಗಳು ಐಷಾರಾಮಿ ದುಬಾರಿ ಕಾರನ್ನ ಸೀಸ್ ಮಾಡಿದ್ದಾರೆ. ಕಾರು ನೋಂದಣಿ ವೇಳೆ 5 ಕೋಟಿ 50 ಲಕ್ಷ ಮೌಲ್ಯದ ಕಾರನ್ನ ಕೇವಲ 2 ಕೋಟಿ 43 ಲಕ್ಷದ 50 ಸಾವಿರ ರೂಪಾಯಿ ಅಂತ ದಾಖಲಿಸಿದ್ದಾರೆ. ಈ ಮೂಲಕ ಸುಮಾರು 70 ಲಕ್ಷ ರೂಪಾಯಿ ತೆರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಕಾರನ್ನ ವಶಕ್ಕೆ ಪಡೆದಿದ್ದಾರೆ. 2 ವರ್ಷದ ಹಿಂದೆಯೇ ಕಾರು ನೋಂದಣಿಯಾಗಿದೆ. ಆಗಲೇ ನಾವು ಎಲ್ಲ ತೆರಿಗೆ ಕಟ್ಟಿದ್ದೇವೆ. ನಾನೇನು ಫ್ರಾಡ್ ಅಲ್ಲ, ಆರ್ಟಿಒನವರೇ ಫ್ರಾಡ್ ಅಂತ ಕಾರು ಸೀಸ್ ಮಾಡುವ ವೇಳೆ ಕಾರು ಮಾಲೀಕ ಗಲಾಟೆ ಮಾಡಿದ್ದಾರೆ. ವೆಹಿಕಲ್ 5 ಕೋಟಿ 50 ಲಕ್ಷ ಬೆಲೆ ಬಾಳುವಂತಹ ಒಂದು ಇನ್ವಾಯ್ಸ್ ವ್ಯಾಲ್ಯೂ ಇರುವಂತಹ ಬೆಂಟ್ಲಿ ವೆಹಿಕಲನ್ನು ಇವರು 2 ಕೋಟಿ 43 ಲಕ್ಷದ 50 ಸಾವಿರ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಮಾಡಿರೋದ್ರಿಂದ ಸುಮಾರು 70 ಲಕ್ಷದವರೆಗೆ ಅವರು ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಇದೆ. ಅದನ್ನು ರಿಕವರಿ ಮಾಡೋಕ್ಕೋಸ್ಕರ ಬೆಂಟ್ಲಿ ವೆಹಿಕಲನ್ನು ನಾವು ಮುತ್ಕೊಂಡು ಮಾಡ್ಕೋತಾ ಇದ್ದೀವಿ. ಸರಿ, ಏನೇನು ಫ್ರಾಡ್ ಆಗಿದೆ ಸರ್? ಬೇಸಿಕಲಿ ಕೊಟ್ಟಿರೋ ಇನ್ವಾಯ್ಸ್ ಏನೇ ಕೂಡ ಫೇಕ್ ಇದೆ. ಅದು ಇನ್ಶೂರೆನ್ಸ್ ಫೇಕ್ ಇದೆ, ಇನ್ವಾಯ್ಸ್ ಫೇಕ್ ಇದೆ. ಮೌಲ್ಯನೇ ಆ ಗಾಡಿ ಮೌಲ್ಯನೇ ಕಡಿಮೆ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಏನು ಕ್ರಮ ತಗೋತೀವಿ? ಇದ್ರದ್ದು ನಾವು ಇವಾಗ ಗಾಡಿನ ಮುತ್ಕೋಲು ಹಾಕಿ ಪೊಲೀಸ್ ಸ್ಟೇಷನ್ಗೆ ಅದನ್ನು ಬಿಟ್ಟು ನಾವು ಮುಂದಿನ ಏನು ಇಲಾಖೆ ಮಟ್ಟದಲ್ಲಿ ಕ್ರಮ ತಗೋಬೇಕು ಅದನ್ನು ನಾವು ತಗೋ. ತುಳುನಾಡಿನಲ್ಲಿ ವಿವಾದ ಎಬ್ಬಿಸಿದ್ದ ಸಂಪ್ರದಾಯ ವರ್ಸಸ್ ಕಾನೂನು ಸಂಘರ್ಷ ಮಂಗಳೂರಿಗೂ ಕಾಲಿಟ್ಟಿದೆ. ಉಳ್ಳಾಲ್ತಿ ಬಳಿಕ ಇದೀಗ ತುಳುನಾಡಿನ ಮತ್ತೊಂದು ದೇವಸ್ಥಾನದ ಜಾತ್ರೆಯಲ್ಲಿ ಕೋಳಿ ಅಂಕ ವಿವಾದ ಭುಗಿಲೆದ್ದಿದೆ. ಮಂಗಳೂರಿನ ಕಂಕನಾಡಿ ಗರೋಡಿ ಶ್ರೀ ಬ್ರಹ್ಮ ಬೈರ್ದರ್ಕಳ ಕ್ಷೇತ್ರದ ಕೋಳಿ ಅಂಕಕ್ಕೆ ಪೊಲೀಸರ ತಡೆ ನೀಡಿದ್ದಾರೆ. ಕೋಳಿ ಅಂಕ ತಡೆ ಬೆನ್ನಲ್ಲೇ ವಿವಾದದ ಬಗ್ಗೆ ಕಾರ್ಣಿಕ ದೈವ ಕೋಟಿ ಚಿನ್ನಯ್ಯರ ಕಟಕಟೆ ಹತ್ತಿದೆ. 150 ವರ್ಷಗಳ ಇತಿಹಾಸ ಇರೋ ಬೈದರ್ಕಳ ಕ್ಷೇತ್ರದಲ್ಲಿ 5 ದಿನಗಳ ಕಾಲ ನಡೆಸಿರುವ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಪೊಲೀಸರು ತಡೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ನಿರ್ಬಂಧದ ಬೆನ್ನಲ್ಲೇ ಸ್ಥಳೀಯರು ದೈವಗಳ ಎದುರೇ ಮನವಿ ಸಲ್ಲಿಸಿದ್ದಾರೆ. ಮಂಗಳೂರು ಭಾಗದಲ್ಲಿ ಸಾಂಪ್ರದಾಯಿಕ ಕೋಳಿ ಅಂಕ ನಡೆಸಲು ಪೊಲೀಸ್ ಇಲಾಖೆ ನಿಷೇಧ ಹೇರಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡಿದ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ಸಂಸ್ಕೃತಿ ಪರಂಪರೆ ಉಳಿಯಲು ಅದಕ್ಕೊಂದು ನಿಯಮ ಬರಬೇಕಿದೆ ಅಂತಿದೆ. ಈಗಾಗಲೇ ಕೋಳಿ ಅಂಕದ ಬಗ್ಗೆ ದೀರ್ಘವಾದ ಚರ್ಚೆಯಾಗಿದೆ. ಪೊಲೀಸ್ ಇಲಾಖೆ ಇದರಲ್ಲಿ ಜೂಜು ಮತ್ತು ಬೆಟ್ಟಿಂಗ್ ನಡೆಯೋದಾಗಿ ಹೇಳ್ತಿದೆ. ಆದರೆ ಕೋಳಿ ಅಂಕ ನಡೆಸೋರು ಜೂಜು ನಡೆದ್ರೆ ಕ್ರಮ ತಗೊಳ್ಳಿ, ಸಂಪ್ರದಾಯ ನಿಲ್ಲಿಸಬೇಡಿ ಅಂತ ಮನವಿ ಮಾಡಿದ್ದಾರೆ. ಹೀಗಾಗಿ ಈ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಸೂಕ್ತ ನಿಯಮ ತರಬೇಕಿದೆ. ಕಾನೂನು ಸಚಿವರು ಹಾಗೂ ಇಲಾಖೆ ಜೊತೆ ಮಾತನಾಡಿ ಚರ್ಚೆ ನಡೀತಿದೆ ಅಂದ್ರು. ಯಾರು ಸಂಘಟಕರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತೇಳಿ ಗ್ಯಾಂಬ್ಲಿಂಗ್, ಅದನ್ನು ನಡೆಸೋರು ಹೇಳ್ತಾರೆ. ಅದನ್ನು ಅವರು ಯಾರು ಅದನ್ನು ಮಾತಾಡೋ ಬೇಕಾದ್ರೆ ಕ್ರಮ ತಗೊಳ್ಳಿ, ಅವರನ್ನು ಮುಚ್ಚಿಕೊಂಡು ಇದನ್ನು ಸರಿಯಲ್ಲ ಅಂತೇಳಿ ಇವರು
ಸಂಘಟಕರು ಅದು ಹಿಂದಿಂದೆಲ್ಲ ಬಂದದಂಥ ವಿಚಾರಗಳು. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇದಕ್ಕೆ ಯಾಕಂತ ಹೇಳಿದರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ. ಈಗಲ್ಲ, ಇನ್ನು ಕಾಲ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿದ್ದು ಆ ಸಾಂಸ್ಕೃತಿಕ ಪರಂಪರೆ ಉಳಿಬೇಕು ಅಂತ ಹೇಳಿಕೊಂಡು ಅದಕ್ಕೊಂದು ನಿಯಮವೇ ವಿಶ್ವಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.